ಪ್ರಿಯ ದೇವಜನರೇ, ಇವತ್ತಿನ ದಿನದ ವಿಷಯ ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದರು. ಧ್ಯಾನಿಸುವ ಮೊದಲು ನಾವು ಪ್ರಾರ್ಥಿಸುವ. ಸರ್ವಶಕ್ತರಾದ ನಿತ್ಯ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುವ ದೇವ ಜನರನ್ನು ಈ ಗಳಿಗೆಯಲ್ಲಿ ನಿಮ್ಮ ದಿವ್ಯ ಸನ್ನಿಧಿಗೆ ನಾನು ಸಮರ್ಪಿಸುತ್ತೇನೆ. ದಯಾಮಯ ದೇವರೇ, ಈ ತಪಸ್ಸು ಕಾಲದಲ್ಲಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಕಷ್ಟ, ಮರಣ, ಯಾತನೆ ಹಾಗೂ ಪುನರುತ್ಥಾನವನ್ನು ಧ್ಯಾನಿಸಿ ನಿಮ್ಮ ದಿವ್ಯ ಕೃಪೆಗೆ ಪಾತ್ರರಾಗಲು ನಾವು ಬಯಸುತ್ತಿರುವಾಗ ನಿಮ್ಮ ಕೃಪೆಯನ್ನು ನಮಗೆ ನೀಡಿ ನೀವು ನಮ್ಮೊಂದಿಗೆ ಇದ್ದು ನಮ್ಮನ್ನು ಅರಸಿ ಆಶೀರ್ವದಿಸಿರಿ. ನಿಮ್ಮ ದಿವ್ಯ ಸ್ಪರ್ಶ ಹೊಂದಿದ ನಾವು ಜಗತ್ತಿಗೆ ಜ್ಯೋತಿ ಹಾಗೂ ಧರೆಗೆ ಉಪ್ಪಿನಂತೆ ಮನುಕುಲಕ್ಕೆ ರುಚಿ ಕೊಡುವ ಸಾಧನಗಳಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಆಮೇನ್. ಪ್ರಿಯರೇ, ಈಗ ನಾವು ಇವತ್ತಿನ ದೇವರ ವಾಕ್ಯವನ್ನು ಭಕ್ತಿಯಿಂದ ಆಲಿಸೋಣ. ದೇವರ ವಾಕ್ಯ ಲೂಕನ ಸುವಾರ್ತೆ 23ನೇ ಅಧ್ಯಾಯ, ವಾಕ್ಯಗಳು 23ರಿಂದ 33 ಆಗಿವೆ. ಜನಸಮೂಹವು ಅಧಿಕವಾಗಿ ಆರ್ಭಟಿಸುತ್ತಾ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಲೇಬೇಕೆಂದು ಕೂಗಾಡಿದರು. ಕಟ್ಟಕಡೆಗೆ ಅವರ ಕೂಗಾಟಕ್ಕೆ ಗೆಲುವಾಯಿತು. ಆ ಜನರ ಕೋರಿಕೆಯಂತೆ ಆಗಲೆಂದು ಪಿಲಾತನು ತೀರ್ಮಾನಿಸಿದನು. ಅವರು ಕೇಳಿಕೊಂಡ ಪ್ರಕಾರ ಕೊಲೆಗಾರ ಸೆರೆಯಲ್ಲಿದ್ದ ಬರಬ್ಬನನ್ನು ಬಿಡುಗಡೆ ಮಾಡಿದರು. ಯೇಸು ಸ್ವಾಮಿಯನ್ನು ಜನರ ಇಚ್ಛಾನುಸಾರವಾಗಿ ಬಿಟ್ಟರು. ಸೈನಿಕರು ಯೇಸು ಸ್ವಾಮಿಯನ್ನು ಕರೆದೊಯ್ಯುವಾಗ ಸಿರೇನ್ ಪಟ್ಟಣದ ಸಿಮೋನ ಎಂಬಾತ ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಅವನನ್ನು ಹಿಡಿದು ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಬರುವಂತೆ ಅವರು ಮಾಡಿದರು. ಜನರ ದೊಡ್ಡ ಗುಂಪು ಯೇಸುವಿನ ಹಿಂದೆ ಹೊರಟಿತು. ಕೆಲವು ಮಹಿಳೆಯರು ಯೇಸು ಸ್ವಾಮಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು. ಯೇಸು ಸ್ವಾಮಿ ಅವರ ಕಡೆಗೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ನೀವು ದುಃಖಿಸಿರಿ. ಯೇಸು ಸ್ವಾಮಿಯ ಸಂಗಡ ಕೊಲ್ಲುವುದಕ್ಕಾಗಿ 2 ಅಪರಾಧಿಗಳನ್ನು ಕೊಂಡೊಯ್ಯುತ್ತಿದ್ದರು. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ 2 ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲಿಯೂ ಮತ್ತೊಬ್ಬನನ್ನು ಎಡಬದಿಯಲ್ಲಿಯೂ ಶಿಲುಬೆಗೆ ಏರಿಸಿದರು. ಇದು ದೇವರ ವಾಕ್ಯವಾಗಿದೆ. ಪ್ರಿಯರೇ, ಇವತ್ತು ನಾವು ಧ್ಯಾನಿಸಲು ಆರಿಸಿಕೊಂಡ ವಿಷಯ ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದರು. ನಮ್ಮೆಲ್ಲರ ಮನದಲ್ಲಿ ಮೂಡುವ ಕೆಲವು ಪ್ರಶ್ನೆಗಳು ಹೀಗಿರ್ಬೋದು. ಯಾರು ಯೇಸು ಸ್ವಾಮಿಯನ್ನು ನಿಜವಾಗಿ ಶಿಲುಬೆಗೆ ಏರಿಸಿದರು? ಎರಡನೇದಾಗಿ, ಯಾಕಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದರು? ಮೂರನೇದಾಗಿ, ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದ ಪರಿಣಾಮ ಏನಾಯಿತು? ಈ 3 ಪ್ರಶ್ನೆಗಳ ಉತ್ತರವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ಮೊದಲನೇದಾಗಿ, ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಯಾರು ಏರಿಸಿದರು? ಲೂಕನ ಸುವಾರ್ತೆ 9ನೇ ಅಧ್ಯಾಯ 22ನೇ ವಾಕ್ಯದ ಪ್ರಕಾರ, ಆಗಿನ ಮುಖಂಡರಾದ ಮುಖ್ಯ ಯಾಜಕರು, ಪರಿಸೆಯ ವರ್ಗದವರು, ಧರ್ಮಶಾಸ್ತ್ರಿಗಳು, ರಾಜ್ಯಪಾಲ ಪಿಲಾತ ಹಾಗೂ ಜನಸ್ತೋಮ ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದರು. ಯಾಕಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಈ ವರ್ಗವು ಶಿಲುಬೆಗೆ ಏರಿಸಿತು? ಹಲವಾರು ಕಾರಣಕ್ಕಾಗಿ. ಅವುಗಳಲ್ಲಿ ಕೆಲವನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಇಚ್ಛಿಸ್ತೇನೆ. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳುತ್ತದೆ: ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲ ಸುಂಕದವರು, ಪಾಪಿಗಳು ಮುಂದೆ ಬರುತ್ತಿದ್ದರು. ಇದನ್ನು ಕಂಡು ಪರಿಸೇಯರು ಮತ್ತು ಧರ್ಮಶಾಸ್ತ್ರಿಗಳು ಹೀಗೆಂದು ತಮ್ಮ ಮನದಲ್ಲಿ ಗೊಣಗುತ್ತಿದ್ದರು: ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅಷ್ಟೇ ಅಲ್ಲ, ಅವರೊಡನೆ ಊಟ ಮಾಡುತ್ತಾನೆ. ಅವರು ಯೇಸುವಿನ ಕಡೆಗೆ ತಿರಸ್ಕೃತ ಮನೋಭಾವವನ್ನು ತೋರ್ಪಡಿಸಲಿಕ್ಕೆ ಇದು ಕಾರಣವಾಯಿತು. ಮತ್ತಾಯನ ಸುವಾರ್ತೆ
21ನೇ ಅಧ್ಯಾಯ 33ನೇ ವಾಕ್ಯ. ತರುವಾಯ ಯೇಸು ಸ್ವಾಮಿ ಮಹಾದೇವಾಲಯದ ಒಳಗೆ ಹೋಗಿ ಅಲ್ಲಿ ಬೋಧನೆ ಮಾಡತೊಡಗಿದಾಗ ಮುಖ್ಯ ಯಾಜಕರು ಪ್ರಜಾಪ್ರಮುಖರು ಅವರ ಬಳಿಗೆ ಬಂದು, ಇದನ್ನೆಲ್ಲ ನೀವು ಯಾವ ಅಧಿಕಾರದಿಂದ ಮಾಡುತ್ತಿರುವೆ? ನಿನಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಪ್ರಭು ಯೇಸು ಸ್ವಾಮಿ ಉತ್ತರವಾಗಿ ಮರು ಪ್ರಶ್ನೆಗೆ ಅವರನ್ನು ಕೇಳುತ್ತಾರೆ. ಆಗ ಅವರು ಹಿಂದೆ ಸರಿಯುತ್ತಾರೆ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 45ನೇ ವಾಕ್ಯ. ಮುಖ್ಯ ಯಾಜಕರು ಫರಿಸಾಯರು ಯೇಸು ಸ್ವಾಮಿ ಜನರಿಗೆ ಹೇಳಿದ ಸಾಮರ್ಥಿಗಳನ್ನು ಕೇಳಿ, ಇವನು ನಮ್ಮನ್ನೇ ಕುರಿತು ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಹೇಳಿಕೊಳ್ಳುತ್ತಿದ್ದರು. ಉದಾಹರಣೆಗೆ ಕ್ರೂರಿಗಳಾದ ಗೇಣಿದಾರರು. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 33ರಿಂದ 46 ವಾಕ್ಯ ನಾವು ಸಾಮರ್ಥ್ಯವನ್ನು ಇಲ್ಲಿ ಓದುತ್ತೇವೆ. ಜನ ಸಮೂಹಕ್ಕೆ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಭಯಪಡುತ್ತಿದ್ದರು, ಏಕೆಂದರೆ ಜನರು ಯೇಸು ಸ್ವಾಮಿಯನ್ನು ಪ್ರವಾದಿ ಎಂದು ಸನ್ಮಾನಿಸುತ್ತಿದ್ದರು. ಅವರ ವಾಕ್ಯವನ್ನು ಬೋಧನೆಯನ್ನು ಆಲಿಸಲು ದೊಡ್ಡ ಸಮೂಹವಾಗಿ ಬರುತ್ತಿದ್ದರು. ಮತ್ತೊಂದು ಕಡೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 1ನೇ ವಾಕ್ಯ. ಫರಿಸಾಯರು ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಅವರ ಧಾರ್ಮಿಕ ಕಾರ್ಯಗಳನ್ನು ಜನರ ಎದುರಿಗೆ ಪ್ರದರ್ಶಿಸುತ್ತಿದ್ದರು. ಅವರ ಈ ಕಪಟಿತನವನ್ನು ಯೇಸು ಸ್ವಾಮಿಯು ಖಡಖಡಿಯಾಗಿ ಖಂಡಿಸಿದ್ದರು. ಪ್ರಭು ಯೇಸುವಿನ ಬೋಧನೆಯ ಪ್ರಭಾವ ಎಲ್ಲ ಬೋಧಕರ ಪ್ರಭಾವಕ್ಕಿಂತ ಮೇಲಾಗಿತ್ತು. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 28ರಿಂದ 29 ವಾಕ್ಯ ಹೇಳುತ್ತದೆ, ಯೇಸುವಿನ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು, ಏಕೆಂದರೆ ಅವರು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಶಕ್ತಿಯುತ ಅವರ ಪ್ರಬೋಧನೆ, ಸತ್ಯಭರಿತ ಪ್ರಬೋಧನೆ ಹಾಗೂ ಬಡಬಗ್ಗರಿಗೆ ಆಶ್ರಯದಾಯಕ ಬೋಧನೆಯಾಗಿತ್ತು. ಪ್ರಭು ಯೇಸುವಿನಲ್ಲಿ ಪ್ರವಾದಿ ಯೆಶಾಯನ ಪ್ರವಾದನೆ ಈಡೇರಿದ್ದು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 17ನೇ ವಾಕ್ಯ. ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗಗಳನ್ನು ಆತನೇ ಪರಿಹರಿಸಿದನು. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 2ರಿಂದ 3ರಲ್ಲಿ ಒಮ್ಮೆ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಅವರ ಬಳಿಗೆ ಬಂದಾಗ ಯೇಸು ಸ್ವಾಮಿ ರೋಗಿಯನ್ನು, ಮಗನೇ ಧೈರ್ಯದಿಂದ ಇರು, ನಿಮ್ಮ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದಾಗ ಅಲ್ಲಿದ್ದ ಧರ್ಮಶಾಸ್ತ್ರಗಳಲ್ಲಿ ಕೆಲವರು, ಇವನು ದೇವದೂಷಣೆ ಮಾಡುತ್ತಿದ್ದಾನೆ, ದೇವರಿಂದ ಮಾತ್ರ ಪಾಪಗಳನ್ನು ಕ್ಷಮಿಸಲಾಗುವುದು ಎಂದು ಮನದಲ್ಲಿ ಗುಣಗಿದಾಗ ಯೇಸು ಅವರ ದುರಾಲೋಚನೆಯನ್ನು ಖಂಡಿಸಿದರು. ಅಂದರೆ ಜನರು ಮಾತ್ರ ಪಾರ್ಶ್ವವಾಯು ಪೀಡಿತ ರೋಗಿ ಸ್ವಸ್ಥ ಹೊಂದಿದ್ದನ್ನು ನೋಡಿ ತಲ್ಲಣಗೊಂಡು ಮಾನವನಿಗೆ ಇಂಥ ಅಧಿಕಾರವನ್ನು ಕೊಟ್ಟ ದೇವರನ್ನು ಕೊಂಡಾಡಿದರು. ಇದು ಧರ್ಮಶಾಸ್ತ್ರಿಗಳಿಗೆ ಹಿನ್ನಡೆಯಾಯಿತು. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 10ರಿಂದ 11 ವಾಕ್ಯ. ಮತ್ತಾಯನ ಮನೆಯಲ್ಲಿ ಸುಂಕದವರು ಪಾಪಿಷ್ಟರೊಂದಿಗೆ ಪ್ರಭು ಯೇಸು ಕ್ರಿಸ್ತರು ಊಟಕ್ಕೆ ಕುಳಿತಿದ್ದರು. ಇದನ್ನು ಕಂಡ ಫರಿಸಾಯರು ಯೇಸು ಸ್ವಾಮಿಯ ಶಿಷ್ಯರನ್ನು ಉದ್ದೇಶಿಸಿ, ನಿಮ್ಮ ಗುರು ಇಂಥ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 17 ವಾಕ್ಯಗಳು. ಪ್ರಭು ಯೇಸು ಕ್ರಿಸ್ತರು ಸಾಬತ್ ದಿನದಂದು ರೋಗಿಯನ್ನು ಸ್ವಸ್ಥಪಡಿಸ್ತಾರೆ. ಇದು ಧರ್ಮಶಾಸ್ತ್ರಿಗಳಿಗೆ ಅವರ ನಂಬಿಕೆಗೆ ವಿರೋಧವಾಗಿತ್ತು. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 58 ವಾಕ್ಯ. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮೊದಲಿನಿಂದಲೂ ನಾನಿದ್ದೆ ಎಂದು ಯೇಸು ಸ್ವಾಮಿ ನುಡಿದಿದ್ದರು. ಪ್ರಿಯರೇ, ಈ ಎಲ್ಲ ಕಾರಣಗಳಿಂದ ಪ್ರಭು ಯೇಸು ಕ್ರಿಸ್ತರು ಮುಖ್ಯ ಯಾಜಕರ, ಫರಿಸಾಯ ವರ್ಗದವರ, ಧರ್ಮಶಾಸ್ತ್ರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದ ಕಾರಣ ಅವರನ್ನು ಶಿಲುಬೆಗೇರಿಸಿ ಸಾಯಿಸುವ ಉದ್ದೇಶವಾಗಿತ್ತು ಅವರದ್ದು ಮತ್ತು ಸರಿಯಾದ ಸಮಯಕ್ಕೆ ಅವರು ಕಾಯುತ್ತಿದ್ದರು. ಅದನ್ನು ಅವರು ಯಾವ ರೀತಿ ನೆರವೇರಿಸಿದ್ದರು ಎಂಬುದನ್ನು ನಾವು ಇವತ್ತಿನ ದಿನ ಓದಿದ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಪ್ರಭು ಯೇಸು ಕ್ರಿಸ್ತರನ್ನು ಜನಸ್ತೋಮ ಮೊದಲಿಗೆ ಅಧಿಕವಾಗಿ ಅರ್ಪಡಿಸುತ್ತಾ ಶಿಲುಬೆಗೆ ಏರಿಸಬೇಕೆಂದು ಕೂಗಾಡಿದ್ದು, ರಾಜ್ಯಪಾಲ ಪಿಲಾತನು ಜನರ ಕೋರಿಕೆಯಂತೆ ಆಗಲೆಂದು ತೀರ್ಮಾನಿಸಿದ್ದು ಮತ್ತು ಜನರು ಕೇಳಿಕೊಂಡ ಪ್ರಕಾರ
ಸೆರೆಯಲ್ಲಿದ್ದ ಕೊಲೆಗಾರ ಬರಬ್ಬನನ್ನು ಬಿಡುಗಡೆಗೊಳಿಸಿ ಯೇಸು ಸ್ವಾಮಿಯನ್ನು ಧಾರ್ಮಿಕ ಮುಖಂಡರ ಕೈಗೆ ಒಪ್ಪಿಸಿ ಅವರ ಇಚ್ಛಾನುಸಾರ ಪ್ರಭು ಯೇಸುವನ್ನು ಶಿಕ್ಷಿಸಲು ಬಿಟ್ಟದ್ದು ಮತ್ತು ಸೈನಿಕರು ಯೇಸು ಸ್ವಾಮಿಯನ್ನು ಗೊಲ್ಗೋತಾ ಸ್ಥಳಕ್ಕೆ ಶಿಲುಬೆ ಹೊತ್ತು ಕಠಿಣವಾದ ಶಿಲುಬೆ ಹಾದಿ ನಡೆಯುವಂತೆ ಬಲಾತ್ಕಾರ ಮಾಡಿದ್ದು, ಪ್ರಭುವಿಗೆ ಕಷ್ಟವಾದಾಗ ದಾರಿಯಲ್ಲಿ ಹೋಗುತ್ತಿದ್ದ ಸಿರೇನ್ ಪಟ್ಟಣದ ಸಿಮೋನ ಎಂಬಾತನನ್ನು ಪ್ರಭುವಿನ ಶಿಲುಬೆಯನ್ನು ಹೊತ್ತು ಸಹಕರಿಸಲು ಬಲವಂತಪಡಿಸಿದ್ದು, ಯೇಸುವಿನ ಸಂಗಡ ಕೊಲ್ಲುವುದಕ್ಕಾಗಿ ಇಬ್ಬರು ಅಪರಾಧಿಗಳನ್ನು ಕೊಂಡೊಯ್ದು ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಅವರ ದುಷ್ಟ ಇಚ್ಛೆಯಂತೆ ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿದರು. ಹಾಗಾದರೆ ಪ್ರಭು ಯೇಸುವನ್ನು ಶಿಲುಬೆಗೇರಿಸಿದ ಪರಿಣಾಮ ಏನಾಯಿತು? ನಾವು ಪಾಪದ ಸುತ್ತ ಈ ಜನಸಮೂಹವನ್ನು ನೋಡುತ್ತಿದ್ದೇವೆ. ನಮ್ಮ ಪಾಪಕ್ಕೆ ಸತ್ತು ನಿತ್ಯ ಜೀವಕ್ಕೆ ನಮ್ಮನ್ನು ಎಬ್ಬಿಸುವುದೇ ಯೇಸು ಸ್ವಾಮಿಯ ಗುರಿಯಾಗಿತ್ತು. ಅದಕ್ಕೋಸ್ಕರ ಅವರ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ಇದನ್ನು ನಾವು 1 ಪೇತ್ರ 2 ಅಧ್ಯಾಯ 24ರಲ್ಲಿ ಓದ್ತೇವೆ. ಶಿಲುಬೆಯ ಮರದ ಮೇಲೆ ಮನುಕುಲದ ರಕ್ಷಣೆಯಾಗಬೇಕೆಂದು ದೇವರು ನಿಯಮಿಸಿದ್ದರು. ಎಲ್ಲಿಂದ ಸಾವು ಉಗಮವಾಯಿತೋ ಅಲ್ಲಿಂದಲೇ ಜೀವ ಉದಯಿಸುವಂತಾಯಿತು. ಮರದಿಂದ ಗೆದ್ದ ಸೈತಾನನ್ನು ಶಿಲುಬೆ ಎಂಬ ಮರದಿಂದಲೇ ಸೋಲುವಂತೆ ಆಯಿತು. ಇದು ದೇವರ ರಕ್ಷಣಾ ಕಾರ್ಯದ ಯೋಜನೆ. ಪ್ರಿಯರೇ, ಮನುಜರಿಗೋಸ್ಕರ ಪ್ರಾಣ ತೆತ್ತ ಏಕೈಕ ರಕ್ಷಕರೆಂದರೆ ಪ್ರಭು ಯೇಸು ಕ್ರಿಸ್ತರು. ನಮ್ಮನ್ನು ಪಾಪದಿಂದ ಮತ್ತು ಮರಣದಿಂದ ಮುಕ್ತಿ ನೀಡಿದರು. ಪಾಪದಿಂದ ಮುಕ್ತಿ ನೀಡಬೇಕಾದರೆ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಏರಿ ತಮ್ಮ ಪ್ರಾಣವನ್ನು ತ್ಯಜಿಸಬೇಕಾಯಿತು. ಮರಣದಿಂದ ಪುನರುತ್ಥಾನಗೊಂಡು ನಮ್ಮನ್ನು ಮುಕ್ತಿಯನ್ನು ನೀಡಿದ್ದಾರೆ. 1 ಪೇತ್ರ 1 ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತರು ತಮ್ಮ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಳ್ಳುವಂತಾಯಿತು. 1 ಕೊರಿಂಥ 1 ಅಧ್ಯಾಯ 23ರಿಂದ 24 ವಾಕ್ಯ. ಯಹೂದ್ಯರಿಗೆ ಆಗಿನ ಸಮಯದಲ್ಲಿ ಶಿಲುಬೆ ಅಸಹ್ಯದ ವಸ್ತುವಾಗಿತ್ತು. ಅನ್ಯ ಜನರಿಗೆ ಅದು ಹಾಸ್ಯಾಸ್ಪದವಾಗಿತ್ತು. ಆದರೆ ಯಹೂದ್ಯರಿಗೆ ಮತ್ತು ಗ್ರೀಕರಿಗೆ ಯೇಸು ಕ್ರಿಸ್ತರ ಶಿಲುಬೆ ದೇವರ ಶಕ್ತಿಯಾಗಿತ್ತು. ಮುಕ್ತಿ ಮಾರ್ಗದಲ್ಲಿರುವ ದೇವ ಜನರಿಗೆ ಅದು ದೈವ ಶಕ್ತಿಯಾಗಿ ಪರಿಣಮಿಸಿತು. ನಮ್ಮ ಧರ್ಮದ ಪವಿತ್ರ ಸಂಕೇತವಾಗಿ ಮಾರ್ಪಟ್ಟಿದೆ ಶಿಲುಬೆ. ಶಿಲುಬೆಗೆ ಏರಿಸಲ್ಪಟ್ಟ ಪ್ರಭು ಯೇಸುವಿನ ಬಲಪಾರ್ಶ್ವದಿಂದ ಹರಿದು ಬಂದ ರಕ್ತ ಮತ್ತು ನೀರು ಸಂಸ್ಕಾರಗಳ ಕೃಪಾವರದಾನವಾಗಿ ನಮಗೆ ದೊರಕಿದೆ. ಶಿಲುಬೆಯ ಗುರುತಿನಿಂದ ಆರಂಭಗೊಂಡ ನಮ್ಮ ಕ್ರೈಸ್ತ ಜೀವನವು ಸ್ಮಶಾನದಲ್ಲಿ ಶಿಲುಬೆಯ ನೆರಳಿನಲ್ಲಿ ಕೊನೆಗೊಳ್ಳುತ್ತದೆ. ಪ್ರಭು ಯೇಸು ಕ್ರಿಸ್ತರ ಅನುಯಾಯಿಗಳಾಗಿ ನಮ್ಮ ಜೀವನವನ್ನು ನಾವು ಪಾವನಗೊಳಿಸಲು ಪ್ರಭು ಯೇಸು ಕ್ರಿಸ್ತರು ಲೂಕನ ಸುವಾರ್ತೆ ಅಧ್ಯಾಯ 9:23ರಲ್ಲಿ ಹೇಳುವ ಪ್ರಕಾರ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರಭು ಯೇಸು ಕ್ರಿಸ್ತರ ಈ ಕರೆಯನ್ನು ಮನ್ನಿಸಿ ಈ ತಪಸ್ಸು ಕಾಲದಲ್ಲಿ ಅವರ ಕೃಪೆಗೆ ಪಾತ್ರರಾಗಲು ನಾವೆಲ್ಲರೂ ಪ್ರಯತ್ನಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಅರಸಿ ಆಶೀರ್ವದಿಸಲಿ ಎಂದು ನಾವು ಈಗ ದೀನತೆಯಲ್ಲಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ಅನುಯಾಯಿಗಳಾಗಿ ನಮ್ಮನ್ನು ನೀವು ಪ್ರೀತಿಯಿಂದ ಆರಿಸಿಕೊಂಡಿದ್ದೀರಿ ಮತ್ತು ನಮ್ಮ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸಲು ನಮಗೆ ಕರೆ ನೀಡಿದ್ದೀರಿ. ನಿಮ್ಮ ಪವಿತ್ರ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದ್ದೀರಿ ಮತ್ತು ಶಿಲುಬೆಯನ್ನು ನಿಮ್ಮ ಶಕ್ತಿಯಾಗಿ ನಮಗೆ ಕರುಣಿಸಿದ್ದೀರಿ. ಪ್ರಭುವೇ, ಈ ದಿನ ನಿಮ್ಮ ವಾಕ್ಯವನ್ನು ಆಲಿಸಿ ಧ್ಯಾನಿಸಿದ ಸರ್ವ ದೇವ ಜನರನ್ನು ಹಾಗೂ ಎಲ್ಲೆಡೆಯೂ ನಿಮ್ಮ ನಾಮಸ್ಮರಣೆ ಮಾಡುವ ಸರ್ವರನ್ನು ಅರಸಿ ಆಶೀರ್ವದಿಸಿರಿ. ನಮ್ಮ ತಂದೆಯಾದ ದೇವರಿಂದಲೂ ಅನುಗ್ರಹ ಮತ್ತು ಶಾಂತಿ ನಮಗೆಲ್ಲರಿಗೆ ಲಭಿಸಲಿ ಎಂದು ಪ್ರಾರ್ಥಿಸ್ತೇವೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ
ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ